ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, LPG ಗ್ಯಾಸ್ ಸಿಲಿಂಡರ್ ಬಳಸ್ತಿರ್ತಕ್ಕಂಥ ಗ್ರಾಹಕರು ಮತ್ತು ಮನೆ ಮಾಲೀಕರು ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿರಲೇಬೇಕು. ಭಾರತ್ HB ಗ್ಯಾಸ್ ಕಂಪನಿಯಿಂದ ಇದೀಗ ಗ್ರಾಹಕರಿಗೆ ಮಹತ್ವದ ಮಾಹಿತಿ ಬಂದಿದೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ಒಂದು ಯುದ್ಧದ ತೀವ್ರತೆಯಿಂದ ಕಚ್ಚಾ ತೈಲ ಅನಿಲದ ಕೊರತೆ ಉಂಟಾಗಿದ್ದು ಹಾರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ಭಾರತಕ್ಕೆ ಕಚ್ಚಾ ತೈಲ ಆಮದು ಕಡಿಮೆ ಆಗ್ತಿದೆ ಎನ್ನಲಾಗಿದೆ. ಇದರಿಂದಾಗಿ ಕಳೆದ ಕೆಲವು ದಿನಗಳಿಂದ ದೇಶದ ಹಲವು ಭಾಗಗಳಲ್ಲಿ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ LPG ಸಿಲಿಂಡರ್ಗಳ ಕೊರತೆ ಬಗ್ಗೆ ಚರ್ಚೆ ನಡೀತಾ ಇದ್ದು, ಗ್ಯಾಸ್ ಸಿಗಲ್ಲ, ಗ್ಯಾಸ್ ಕೊರತೆ ಉಂಟಾಗಿದೆ ಅಂತೆಲ್ಲ ಒಂದಷ್ಟು ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಹೊರಹೊಮ್ಮುತ್ತಿದ್ದಂತೆ ಗ್ರಾಹಕರು ಕೂಡ ಆತಂಕಕ್ಕೊಳಗಾಗಿದ್ರು. ಇನ್ನು ಯುದ್ಧದ ಪರಿಣಾಮ ಸಿಲಿಂಡರ್ ಸಿಗೋದಿಲ್ಲ, ಏನ್ ಮಾಡೋದು ಅಂತ ಗ್ರಾಹಕರು ತಲೆ ಕೆಡಿಸ್ಕೊಂಡು ಕುಳಿತಿದ್ರು. ಆದರೆ ಕಂಪನಿಗಳು ಇದೀಗ ಗ್ರಾಹಕರಿಗೆ ನೀಡಿದ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ ಗೃಹ ಬಳಕೆಗೆ ಯಾವುದೇ ರೀತಿಯ ಸಿಲಿಂಡರ್ ಕೊರತೆ ಉಂಟಾಗಿಲ್ಲ. ಗೃಹ ಬಳಕೆ ಸಿಲಿಂಡರ್ಗಳ ಸ್ಟಾಕ್ ಸಾಕಷ್ಟಿದೆ. ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್ ಎರಡೂ ಕಂಪನಿಗಳು ತಮ್ಮ ಗೋದಾಮುಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಸಾಕಷ್ಟು ಸ್ಟಾಕ್ ಇಟ್ಕೊಂಡಿರೋದಾಗಿ ದೃಢಪಡಿಸಿವೆ. ಇನ್ನು ಗ್ರಾಹಕರು ಭಯಪಡುವ ಅಗತ್ಯ ಇಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದೆ. ಇನ್ನು ವಾಣಿಜ್ಯ ಬಳಕೆಗೆ ಅಂದ್ರೆ ಹೋಟೆಲ್ಗಳಿರಬಹುದು, ರೆಸ್ಟೋರೆಂಟ್ಗಳು, ಡಾಬಾಗಳು, ಈ ರೀತಿಯ ಒಂದಷ್ಟು ವಾಣಿಜ್ಯ ಬಳಕೆಗೆ ಬಳಸುವ ಸಿಲಿಂಡರ್ಗಳಲ್ಲಿ ಕೆಲವು ಭಾಗಗಳಲ್ಲಿ ಕೊರತೆ ಇರೋದು ನಿಜ. ಇದು ಗೃಹ ಬಳಕೆಯ ಗ್ರಾಹಕರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಕಂಪನಿಗಳು ಸ್ಪಷ್ಟಪಡಿಸಿವೆ. ಇದರ ಜೊತೆಗೆ ಒಂದು ಸಲಹೆಯನ್ನು ಕೊಟ್ಟಿದ್ದು, ಇಂಧನ ಮತ್ತು ಗ್ಯಾಸನ್ನು ಅನವಶ್ಯಕವಾಗಿ ಬಳಸಬೇಡಿ. ಇದರಿಂದ ಸ್ಟಾಕ್ ಇನ್ನಷ್ಟು ದಿನಗಳ ಕಾಲ ಉಳಿಯುತ್ತೆ ಮತ್ತು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತೆ. ದಯವಿಟ್ಟು ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಸಿಲಿಂಡರ್ ಕೊರತೆ ಆಗ್ತಿದೆ, ಈ ಒಂದು ಮಾಹಿತಿ ಸುಳ್ಳು, ಇದರ ಬಗ್ಗೆ ಕಿವಿಗೊಡಬೇಡಿ ಅಂತ ಅಧಿಕೃತವಾಗಿ ಕಂಪನಿಯಿಂದ ಬರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನಂಬಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಚಾರದ ಬಗ್ಗೆ ಇದೀಗ ಕಂಪನಿಯೇ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದು, ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ಕೊರತೆ ಇಲ್ಲ, ಆದರೆ ವಾಣಿಜ್ಯ ಸಿಲಿಂಡರ್ಗೆ ಕೆಲವೊಂದು ಕಡೆ ಕೊರತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಕಂಪನಿಯೇ ಹೊರಹಾಕಿದೆ. ಸೊ ಹಾಗಾಗಿ ಆತಂಕ ಪಟ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಾದಷ್ಟು ಸಿಲಿಂಡರನ್ನು ಕಡಿಮೆ ಬಳಸಿ ಮುಂದಿನ ಅಭಾವಕ್ಕೆ ತೆರೆ ಎಳೆಯಿರಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.